ಭೂಮಿಯನ್ನು ಹೊಂದಿರುವ ಇವರು 15 ಎಕರೆಯಲ್ಲಿ ಸಾವಯವ ಪದ್ಧತಿಯಲ್ಲಿ ಭತ್ತವನ್ನು ಬೆಳೆಯುತ್ತಿದ್ದಾರೆ. ಸಾವಯವ ಪದ್ಧತಿಯ ಅನುಸರಣೆಯಿಂದ ಭತ್ತದಲ್ಲಿ ರೋಗಗಳು, ಕೀಟಗಳು ಹಾಗೂ ಉಂಟಾಗಬಹುದಾದ ಖರ್ಚುಗಳು ಕಡಿಮೆ ಎಂದು ತಮ್ಮ ಅನುಭವವನ್ನು ಹಂಚಿಕೊಳ್ಳುತ್ತಾರೆ ಪ್ರವೀಣ್ ಅವರು. ಸಾವಯವದಲ್ಲಿ ಭತ್ತವನ್ನು ಬೆಳೀತಾ ಇದ್ದೀವಿ ಕಳೆದ 15 ವರ್ಷದಿಂದನೂ. ಸೊ ಇದು 2001ರಿಂದನೂ ಮಾಡ್ತಾ ಇದ್ದೀನಿ. ಇದು 16ನೇ ಬೆಳೆ ಅಂತ ಹೇಳ್ಬೋದು. ಸೊ ಇದರಲ್ಲಿ ಮುಖ್ಯವಾಗಿ ನಾವು ಹಸಿರು ಗೊಬ್ಬರನ್ನೇ ಸ್ಟಾರ್ಟಿಂಗಲ್ಲಿ ಹಾಕಿ ಡೇಂಚ ಹಾಕಿ ಆಮೇಲೆ ಅದನ್ನು ಒಂದೂವರೆ ತಿಂಗಳಾದಮೇಲೆ ಭೂಮಿಯಲ್ಲಿ ಪಡ್ಲಿಂಗ್ ಮಾಡಿ ಒಳಗಡೆ ಮಿಕ್ಸ್ ಮಾಡಿ ಅದನ್ನೇ ಮೇಜರ್ ಗೊಬ್ಬರ ಅಂತೇಳಿ ನಾವು ಉಪಯೋಗ ಮಾಡ್ತೀವಿ. ಇಷ್ಟೇ ಸಿಂಪಲ್ ಇರುತ್ತೆ. ಬರೀ ಎಕರೆಗೆ ಒಂದು 15,000 ಖರ್ಚು ಬರುತ್ತೆ. ಸೊ 10 ಕ್ವಿಂಟಲ್ ಅಕ್ಕಿ ಅಂತಂತಂದರೆ 60,000 ರೂಪಾಯಿ ಆಗುತ್ತೆ. ಖರ್ಚು ಹೋದರೆ ಒಂದು 40,000-45,000 ರೂಪಾಯಿ ಆರಾಮಾಗಿ ಉಳಿಯುತ್ತದೆ. ಏನೇ ರೋಗ ಏನೇ ಹುಳ ಇದ್ರೂ ಭಾಳ ಸಣ್ಣ ಪ್ರಮಾಣದಲ್ಲಿರ್ತದೆ. ಅದೇನು ದೊಡ್ಡ ಆತಂಕಕಾರಿ ವಿಷಯನೇ ಇರೋದಿಲ್ಲ. ಭೂಮಿ ಫಲವತ್ತತೆಯಿಂದ ಕೂಡಿದ್ದರೆ, ನೀರು ಸಮೃದ್ಧವಾಗಿದ್ದರೆ ಬೆಳೆ ಚೆನ್ನಾಗಿ ಬರುತ್ತದೆ ಎನ್ನುವ ಇವರು ಭತ್ತದ ಬೆಳೆಗೆ ಎರೆಹುಳು, ಅಜೋಲಾ ಸೇರಿದಂತೆ ಇನ್ನಿತರೆ ಸಾವಯವ ಗೊಬ್ಬರಗಳನ್ನೇ ಬಳಸುತ್ತಾ ಉತ್ತಮ ಆದಾಯ ಗಳಿಸುತ್ತಿದ್ದಾರೆ. ಈರುಳ್ಳಿ ಮೇಲೆ ಏನು ಎಫೆಕ್ಟ್ ಆಗಂಗಿಲ್ಲ. ಏನು ಎಂಡೆ ಗೊಬ್ಬರ ಹಾಕೋದೂ ಅವಶ್ಯಕತೆ ಇಲ್ಲ. ಅದರಲ್ಲಿ 108 ಸಾವಿರಾರು ಎರೆಹುಳುಗಳು ತಾವೇ ಉತ್ಪತ್ತಿ ಆಗ್ತವೆ. ಹೀಗಾಗಿ ಅದು ನಾವು ಅಜೋಲಾ ಅಂತೇಳಿ ಯೂಸ್ ಮಾಡ್ತೀವಿ. ಸೊ ಅದರಿಂದನೂ ಸಾವಯವ ಪದಾರ್ಥದ ಅಂಶ ಹೆಚ್ಚಿಗೆ ಆಗುತ್ತೆ. ಹೀಗಾಗಿ ಕೆಮಿಕಲ್ ಯೂಸ್ ಮಾಡೋದಿಲ್ಲ. ಅದಕ್ಕಾಗಿ ಅದರಲ್ಲಿ ಸಾವಯವ ಪದಾರ್ಥದ ಏನೂ ಕಳೆದು ಹೋಗೋ ಪ್ರಶ್ನೆ ಬರೋದಂಗಿಲ್ಲ. ಹೀಗಾಗಿ ಸತತವಾಗಿ ಅದನ್ನ ಫಲವತ್ತತೆಯನ್ನು ಮೇಂಟೈನ್ ಮಾಡಿರುತ್ತೆ. 7 ಎಕರೆಯಲ್ಲಿ ನನಗೊಂದು 70 ಕ್ವಿಂಟಲ್ ಅಕ್ಕಿ ಆಗುತ್ತೆ. ಆನ್ ಆನ್ ಆ್ಯಾವ್ರೇಜ್ ಒಂದು ಸರಿ 80 ಆಗುತ್ತೆ, 70 ಆಗುತ್ತೆ, 65 ಆಗುತ್ತೆ. ಆವರೇಜ್ 70 ಕ್ವಿಂಟಲ್ ಅಕ್ಕಿ ಆಗುತ್ತೆ. 70 ಕ್ವಿಂಟಲ್ ಅಕ್ಕಿ ಅಂದರೆ 4,20,000 ರೂಪಾಯಿ ಮೊತ್ತ. ಸೊ ಅದರಲ್ಲಿ ಒಂದು ಎಕರೆಗೆ 15,000 ಅಂದರೆ 15,700 1 ಲಕ್ಷ ರೂಪಾಯಿ ಖರ್ಚು. ಸೊ 1 ಲಕ್ಷ ರೂಪಾಯಿ ತೆಗೆದ್ರೆ 3 ಲಕ್ಷ ರೂಪಾಯಿ ಆರಾಮ ಉಳಿಯುತ್ತೆ. ಸಾವಯವದಲ್ಲಿ ಬೇರೆ ರೈತರಿಗೆ ಏನು ಹೇಳೋಕ್ಕೆ ಇಚ್ಛೆಪಡ್ತೇನೆ ಅಂತಂದರೆ, ಅವರು ನಮ್ಮನ್ನು ಬಂದು ಕೇಳಿ ಎಷ್ಟು ಖರ್ಚಾಯಿತು, ಎಷ್ಟು ಲಾಭ ಉಳಿತು, ಎಷ್ಟು ಖರ್ಚಾಯಿತು, ಏನು ರಿಸ್ಕ್ ಇದೆ ಎಲ್ಲ ಕೇಳಿಕೊಂಡು ನೋಡಿಕೊಂಡು ತಮಗೆ ಸರಿ ಅನಿಸಿದರೆ ಮಾಡ್ಬೋದು. ನನ್ನ ದೃಷ್ಟಿನಲ್ಲಿ ಏನಂತಂದ್ರೆ ಕೆಮಿಕಲ್ ಪ್ಯಾಡಿ ಬೆಳೆಯೋಕ್ಕಿಂತನೂ ಸಾವಯವದಲ್ಲೇ ಲಾಭ ಜಾಸ್ತಿ ಇದೆ. किसान भाइयों गांठ बांध लो, बात बहुत है काम की, समृद्धि के पैगाम की। मिट्टी की तुम जांच कराओ, मुफ्त सॉइल हेल्थ कार्ड ले जाओ, कभी मुनासिब बीज लगाओ, सही किस्म की खाद ले आओ, जितनी जरूरी उतनी डालो, सही मात्रा खुद पहचानो। किसान भाइयों गांठ बांध लो, आज ही मिट्टी की जांच कराएं। राज्य सरकार के कृषि अधिकारी से संपर्क करें और मुफ्त में सॉइल हेल्थ कार्ड पाएं। कृषि और किसान कल्याण मंत्रालय द्वारा किसान हित में जारी। ರೈತ ಬಾಂಧವರೇ, ನಮ್ಮ ಕೃಷಿ ದರ್ಶನ ಕಾರ್ಯಕ್ರಮಗಳನ್ನು ತಾವು ಯೂಟ್ಯೂಬ್ನಲ್ಲೂ ಸಹ ನೋಡಬಹುದು. ಯೂಟ್ಯೂಬ್ನಲ್ಲಿ ನ್ಯಾರೋಕ್ಯಾಸ್ಟ್ ಬೆಂಗಳೂರು ಚಾನೆಲ್ಗೆ ಹೋದರೆ ನೀವು ಇಷ್ಟಪಟ್ಟಂತಹ ಕೃಷಿ ದರ್ಶನ ಕಾರ್ಯಕ್ರಮಗಳನ್ನು ನೋಡಿ ಲೈಕ್ ಮಾಡಿ. ಹಾಗೆ ಫೇಸ್ಬುಕ್ನ ಕೃಷಿ ದರ್ಶನ್ ಬೆಂಗಳೂರು ಪೇಜನ್ನು ಲೈಕ್ ಮಾಡಿದರೆ ನಾವು ಅಪ್ಲೋಡ್ ಮಾಡುವಂತಹ ಕೃಷಿ ದರ್ಶನ ಕಾರ್ಯಕ್ರಮಗಳನ್ನು ಹಾಗೂ ಮುಂಬರುವ ದಿನಗಳಲ್ಲಿ ಪ್ರಸಾರವಾಗುವಂತಹ ಕೃಷಿ ದರ್ಶನ ಕಾರ್ಯಕ್ರಮಗಳ ವಿವರಗಳನ್ನು ಪಡೆದುಕೊಳ್ಳಬಹುದು. ರೈತ ಬಾಂಧವರೇ, ಇವತ್ತಿನ ಕೃಷಿ ದರ್ಶನ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಮತ್ತೆ ಭೇಟಿಯಾಗ್ತೀವಿ ಮುಂದಿನ ಕೃಷಿ ದರ್ಶನದಲ್ಲಿ. ನಮಸ್ಕಾರ. ಪಲ್ಯದಾಗ ಮಸಾಲೆ ಹೆಚ್ಚಾಗಿದೆ, ಅದ ಹೆಸರು ಏನು, ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕಂತ. ನನ್ನಿಂದ ಯಾವಾಗಾದ್ರೂ ಒಮ್ಮೆ ಆಗ್ತದ. ಮತ್ ನೀವಂತೂ ಯಾವಾಗ್ಲೂ ಹೊಲದಾಗ ಅದೇನೇನೋ ಕೀಟನಾಶಕ ಹಾಕ್ತಿರ್ತೀರಿ, ಅದ್ರದ್ದೇನು? ಸರಿಯಾಗಿ ಹೇಳ್ತಿದ್ದಾಳೆ ನಿಮ್ ಸೊಸೆ. ನೋಡು, ಹೊಲಕ್ಕೆ ಎಷ್ಟು ಬೇಕೋ ಅಷ್ಟೇ ಔಷಧಿ ಹಾಕು. ನೆನ್ಪಿಡ್ರಿ, ಕೀಟನಾಶಕಗಳು ವಿಷಕಾರಿಯಾಗಿರ್ತಾವ. ಡಬ್ಬಿ ಮ್ಯಾಲ್ ಬರ್ದ ಸೂಚನೆ ಹಂಗ ಔಷಧ ಹಾಕ್ಬೇಕು. ಮೊದಲು ಫೆರೋಮಾನ್ ಟ್ರಾಪ್, ಲೈಟ್ ಟ್ರಾಪ್, ಮಿತ್ರಕೀಟ, ಜೈವಿಕ ಕೀಟನಾಶಕ ಇತ್ಯಾದಿಗಳನ್ನು ಬಳಸಿ. ಅಗತ್ಯ ಬಿದ್ದರೆ ಮಾತ್ರ ರಾಸಾಯನಿಕ ಕೀಟನಾಶಕ ಬಳಸಿ. ಸಿಂಪಡಣೆಯನ್ನು ಬೆಳಿಗ್ಗೆ ಇಲ್ಲ ಸಂಜೆಗೆ ಕೈಗವಸು, ಮಾಸ್ಕ್ ಮತ್ತು ತುಂಬು ತೋಳಿನ ಬಟ್ಟೆ ಧರಿಸಿ ಮಾಡಿ. ಗಾಳಿಯ ದಿಶೆಯಲ್ಲಿ ಸಿಂಪಡಿಸುತ್ತಾ ಹಿಂದಕ್ಕೆ ಹೋಗಿ ಔಷಧಿಯ ಡಬ್ಬಿ, ಸಿಂಪಡಿಸುವ ಯಂತ್ರವನ್ನು ಸುರಕ್ಷಿತವಾದ ಸ್ಥಳದಲ್ಲಿ ಇಡಿ. ಈಗ ಸ್ವಲ್ಪ ಆದ್ರೂ ತಿಳಿತೇನು? ಹಾ, ತಿಳ್ಕೊಂಡ ನನ್ನ ರಾಣಿ. ದೊಡ್ಡನಾಗಂಗಿಲ್ಲ ಇನ್ನು ಜಾಣಿ. ನೀರ್ ಕುಡ್ಸಿದ್ಲಪ್ಪ ನಿಂಗೆ ನೀನ್ ರಮಣಿ.